ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಕನ್ನಡ ವರ್ಣಮಾಲೆ ಬಗ್ಗೆ ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ. ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ವಿಧ ಇದೆ, ಎಷ್ಟು ಯಾವ್ಯಾವುದಿದೆ ಅಂತ ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ. ಇದು ಎಲ್ಲರಿಗೂ ವಿದ್ಯಾರ್ಥಿಗಳಿಗೆ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಎಲ್ಲ ಬರೀತಿರ್ತಾರಲ್ವ, ಅವರಿಗೆಲ್ಲ ಯೂಸ್ ಆಗುತ್ತೆ ಇದು. ಎಲ್ಲರೂ ಫುಲ್ ವಿಡಿಯೋನ ನೋಡಿ. ಹಾಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ, ನೋಡಿ. ಕನ್ನಡ ವರ್ಣಮಾಲೆ ಎಂದರೇನು? ಒಂದು ಭಾಷೆಯಲ್ಲಿ ಬಳಸುವ ಎಲ್ಲ ಅಕ್ಷರಗಳ ಸಮೂಹವನ್ನು ವರ್ಣಮಾಲೆ ಎಂದು ಕರೆಯುತ್ತಾರೆ. ವರ್ಣಮಾಲೆಯ ವಿಧಗಳು. ವರ್ಣಮಾಲೆಯ ವಿಧಗಳು ಯಾವೆಂದರೆ ಸ್ವರಗಳು, ವ್ಯಂಜನಗಳು ಮತ್ತು ಯೋಗವಾಹಕಗಳು. ಸ್ವರಗಳು ಎಂದರೇನು? ಬೇರೆ ಯಾವುದೇ ಅಕ್ಷರದ ಸಹಾಯವಿಲ್ಲದೆ ಉಚ್ಚರಿಸಬಹುದಾದ ಅಕ್ಷರಗಳನ್ನು ಸ್ವರಗಳು ಎನ್ನುತ್ತಾರೆ. ಒಟ್ಟು 13 ಸ್ವರಗಳಿವೆ. ಯಾವುದೆಂದರೆ ಅ, ಆ, ಇ, ಈ, ಉ, ಊ, ಋ, ಎ, ಐ, ಓ, ಔ. ಸ್ವರಗಳ ಉದಾಹರಣೆಗಳು ಅ ಅಕ್ಕ, ಆ ಆನೆ, ಈ ಇಲಿ, ಈ ಈಗ, ಉ ಉಪ್ಪು, ಉ ಊರು. ವ್ಯಂಜನಗಳು ಎಂದರೇನು? ವ್ಯಂಜನಗಳು ಎಂದರೆ ಸ್ವರದ ಸಹಾಯದಿಂದ ಉಚ್ಚರಿಸಬೇಕಾದ ಅಕ್ಷರಗಳನ್ನು ವ್ಯಂಜನಗಳು ಎನ್ನುತ್ತಾರೆ. ಉದಾಹರಣೆಗೆ ವ್ಯಂಜನಗಳು ಯಾವುವೆಂದರೆ ಕ, ಖ, ಗ, ಘ, ನ, ಛ, ಛ, ಜ, ಝ, ನ, ಠ, ಠ, ಡ, ಢ, ಣ, ತ, ಥ, ಧ, ಧ, ನ, ಪ, ಫ, ಭ, ಭ, ಮ, ಯ, ರ, ಲ, ವ, ಸ, ಶ, ಸ, ಹ, ಳ, ಕ್ಷ. ವ್ಯಂಜನಗಳ ಉದಾಹರಣೆ ಕ ಕಮಲ, ಗ ಗಣೇಶ, ತ ತಾಯಿ, ಮ ಮಗು, ಶ ಶಾಲೆ. ಯೋಗವಾಹಕಗಳು ಅನುಸ್ವಾರ, ಅಹ ವಿಸರ್ಗ. ಉದಾಹರಣೆಗೆ ಅಂಶ, ಸಂಸ್ಕೃತಿ, ದುಃಖ, ಪ್ರಾತಃಕಾಲ. ಮುಖ್ಯ ಅಂಶಗಳು ಸ್ವರಗಳು ಟೋಟಲ್ ಆಗಿ 13, ವ್ಯಂಜನಗಳು 34, ಯೋಗವಾಹಗಳು 2. ಕ್ವಶನ್: ಕನ್ನಡದಲ್ಲಿ ಎಷ್ಟು ಸ್ವರಗಳಿವೆ? ಸರಿಯಾದ ಉತ್ತರ 13. ಯೋಗವಾಹಗಳು ಎಷ್ಟು? ಯೋಗವಾಹಗಳು 2. ಕ ಯಾವ ವಿಧಕ್ಕೆ ಸೇರಿದೆ? ಸರಿಯಾದ ಉತ್ತರ ವ್ಯಂಜನ. ಪ್ರಶ್ನೆ 4. ಅನ್ನು ಏನೆಂದು ಕರೆಯುತ್ತಾರೆ? ಸರಿಯಾದ ಉತ್ತರ ಅನುಸ್ವಾರ. ಎಲ್ಲರೂ ವಿಡಿಯೋ ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ. ವರ್ಣಮಾಲೆ ಬಗ್ಗೆ ಎಲ್ರಿಗೂ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಯಾರಿಗೆಲ್ಲ ಅರ್ಥ ಆಗಿಲ್ಲ ಎಲ್ಲ ಕಮೆಂಟ್ಸಲ್ಲಿ ಹೇಳಿ, ಏನಾದರೂ ಅರ್ಥ ಆಗಿಲ್ಲ ಅಂದರೆ. ನೆಕ್ಸ್ಟ್ ಪಾರ್ಟಲ್ಲಿ ನಾನು ಸ್ವರಗಳ ಬಗ್ಗೆ ಪೂರ್ತಿ ವಿವರ ಕೊಡೋಣ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಪಾರ್ಟ್ ಬರುತ್ತೆ 2 ಅಲ್ಲಿ. ನೋಡಿ ಎಲ್ಲರೂ. ಈ ವಿಡಿಯೋ ಯಾರಿಗೆ ಉಪಯೋಗ ಆಗಿದೆ ಎಲ್ಲರೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಕೂಡ ಮಾಡಿ. ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತು ನನ್ನ ಕನ್ನಡ ಜ್ಞಾನಶ್ರೀ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಎಲ್ಲರೂ ನೋಡ್ತಾ ಇರಿ ಮತ್ತು ಸಪೋರ್ಟ್ ಕೂಡ ಮಾಡಿ. ಎಲ್ರಿಗೂ ಧನ್ಯವಾದ. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡೋಣ. ಬಾಯ್ ಬಾಯ್.